ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಈಗ ರ್ಯಾಪಿಡೋ ಕಂಪ್ನಿಯವರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಬೈಕ್ ಟ್ಯಾಕ್ಸಿ ಮಾಡಲಿ ಅಂತ ಯಾವ ತರ ಎಲ್ಲ ಗಿಮಿಕ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರೀಸೆಂಟ್ ಆಗಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ಅದ್ರಲ್ಲೊಂದು ವಿಡಿಯೋ ತಿಳಿಸಿದೆ. ಈಗ ಫುಲ್ ಡೀಟೇಲ್ ಆಗಿ ತಿಳಿಸ್ತೀನಿ ಬರ್ರಿ. ಇವ್ರು ಏನೀಗ ಅದೇನು ಆರ್ಡರ್ ಕಾಪಿ ಇಟ್ಕೊಂಡಿರ, ಆರ್ಡರ್ ಕಾಪಿ ಬಗ್ಗೆ ಏನು ಇವ್ರು ಯಾವ ಲೈನ್ ಇಟ್ಕೊಂಡು ಮಾತಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಇವಾಗ ಬೈಕ್ ಟ್ಯಾಕ್ಸಿ ರೈಡರು ಮಾಡ್ಲಿ ಆಸೆ ಹುಟ್ಟಿಸೋಕೋಸ್ಕರ ಯಾವ ರೀತಿ ಎಲ್ಲ ಮಾಡ್ತಾ ಇದಾರೆ, ಯಾವ ತರ ವಿಡಿಯೋ ಮಾಡಾಕ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ಇವಾಗ ಮೊದಲನೇದಾಗಿ ಬೈಕ್ ಮಿತ್ರ ಅವರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಡೀಟೇಲ್ ಆಗಿ ತಿಳ್ಕೊಬೇಕಲ್ವಾ. ಡೀಟೇಲ್ ಆಗಿ ತಿಳ್ಕೊಂಡ್ಮೇಲೆ ಅದ್ರ ಬಗ್ಗೆ ನಾವು ಮಾತಾಡಕ್ಕಾಗೋದು. ಮೊದಲನೇದಾಗಿ ಏನ್ ಹೇಳ್ತಾರೆ ಅಂತ ಕೇಳಿ ತಿಳ್ಕೊಂಡ್ ಬನ್ನಿ ನಾವು ಇವಾಗ. ಅಂದ್ರೆ ಈಗ ಕಳೆದ 2 ವಾರಗಳಿಂದ ಯಾವುದೇ ರೀತಿಯ ಒಂದು ಇಶ್ಯೂ 2 ವಾರದಿಂದ ಬೈಕ್ ಅನ್ನ ಸೀಸ್ ಮಾಡೋದಾಗ್ಲಿ ಅಥವಾ ಬೈಕ್ ಅನ್ನ ಹಿಡಿಯೋದಾಗ್ಲಿ ಯಾವುದೇ ರೀತಿ ಈ ತರ ಇಶ್ಯೂ ನಮ್ಗೆ ಕಂಡು ಬಂದಿಲ್ಲ. ಥ್ಯಾಂಕ್ ಯು ಕ್ಯಾಪ್ಟನ್ಸ್, ಕೀಪ್ ರೈಡಿಂಗ್ ಕೀಪ್ ಅರ್ನಿಂಗ್ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾ ಇದಾರೆ. 2 ವಾರದಲ್ಲಿ ಎಲ್ಲೂ ಕೂಡ ಇವಾಗ ಬೈಕ್ ಟ್ಯಾಕ್ಸಿ ಹಿಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ಇವರು ಇಲ್ಲಿ ಸುಳ್ಳು ಹೇಳ್ತಾ ಇದಾರೆ. ಅಂದ್ರೆ ಪ್ರತಿ ಒಂದು ಕಡೆನೂ ಇವಾಗ ಬೈಕ್ ಟ್ಯಾಕ್ಸಿ ಹಿಡಿತಾ ಇದಾರೆ. ಅಂದ್ರೆ ಈಗ ಬಲ್ಕ್ ಆಗಿ ಹಿಡಿದ್ರಲ್ಲ, ಈಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಆಗಸ್ಟ್ 5ನೇ ತಾರೀಕು ಫುಲ್ ಬಲ್ಕ್ ಆಗಿ ಹಿಡಿದ್ರು. ಈಗ ಎಲ್ಲಾದ್ರೂ ಕೂಡ ಬುಕ್ ಮಾಡೋದು ಸಿಗಾಕೊಳ್ಳೋದು ಆತರ ಬಲ್ಕ್ ಆಗಿ ಹಿಡಿದ್ರಲ್ಲ, ಆತರ ಬಲ್ಕ್ ಆಗಿ ಎಲ್ಲೂ ಹಿಡಿತಾ ಇಲ್ಲ. ಒಂದೊಂದು ಹತ್ರ ಎಲ್ಲ ಒಂದೊಂದ್ ಹತ್ರ ಈಗ ಚೆಕ್ ಮಾಡ್ತಾ ಇರ್ತಾರೆ. ಚೆಕ್ ಮಾಡುವಂತ ಸಮಯದಲ್ಲಿ ಏನಾದ್ರು ಇವಾಗ ಬೈಕ್ ಟ್ಯಾಕ್ಸಿ ನೀವು ಮಾಡ್ತಾ ಇದೀರಾ ಅಂತ ಅಂದ್ರೆ ಅವ್ರನ್ನ ಹಿಡಿದ್ಬಿಟ್ಟು ಸ್ಟಾಪ್ ಮಾಡಿ ಕೇಳ್ತಾರೆ. ಕೇಳುವಂತ ಸಮಯದಲ್ಲಿ ನೀವೇನಾದ್ರೂ ಬೈಕ್ ಟ್ಯಾಕ್ಸಿ ಮಾಡ್ತಾರ ಸಿಗಾಕೊಂಡ್ರಿ ಅಂತ ಅಂದ್ರೆ ಅಲ್ಲೂ ಇವಾಗ್ಲೂ ಕೂಡ ಇವಾಗ ಬೈಕ್ ಟ್ಯಾಕ್ಸಿನ ಹಿಡಿತಾ ಇದಾರೆ. ಫುಲ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಲ್ಲ, ಹಿಡಿತಾ ಇದಾರೆ. ಬಟ್ ಮುಂಚೆ ಇವಾಗ ಮಾಡಿರಲ್ಲ, ಈಗ 5ನೇ ತಾರೀಕು ಸ್ಪೆಷಲ್ ಆಗಿ ಒಂದು ಡ್ರೈವ್ ತರ ಮಾಡಿರಲ್ಲ, ಅದ್ರ ಡ್ರೈವ್ ಏನು ಮಾಡ್ತಾ ಇಲ್ಲ. ಸಿಗಾಕೊಂಡ್ರೆ ಮಾತ್ರ ಹಿಡಿತಾರೆ, ಫೈನ್ ಅಂತ ಹಾಕ್ತಾ ಇದಾರೆ. ಇವ್ರು ಹೇಳ್ತಾ ಇರೋದು ಸುಳ್ಳು. ಈಗ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಫೈನ್ ಆಗ್ತಾ ಇಲ್ಲ, ಸೀಸ್ ಮಾಡ್ತಾ ಇಲ್ಲ ಅನ್ನೋದು ಸುಳ್ಳು. ನೆಕ್ಸ್ಟ್ ಇನ್ನ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ ಬನ್ನಿ. ಲಾಸ್ಟ್ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕು, ಅದನ್ನು ಮಾತಾಡೋಣ. ಈಗ ರೀಸೆಂಟ್ ಆಗಿ ಲಾಗಿನ್ ಈಗ ಅರ್ನಿಂಗ್ಸ್ ಅಷ್ಟೇ ತೋರಿಸ್ತಾ ಇರೋದು. ಪ್ರತಿಯೊಬ್ರು ಒಂದು ದಿನಕ್ಕೆ 3,500 ಇಂದ 4,000 ರೂಪಾಯಿವರೆಗೂ ದುಡಿತಾ ಇದಾರೆ. ನೋಡಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತಾನು ಕೂಡ ಇವಾಗ ತಿಳಿಸ್ತಾ ಇದ್ದಾರೆ. ಮುಂಚೆ ಎಲ್ಲ ಅರ್ನಿಂಗ್ಸ್ ಎಲ್ಲ ಎಷ್ಟಾಯ್ತು ಏನು ಅಂತಾನು ಕೂಡ ತಿಳಿಸ್ತಾ ಇಲ್ಲ. ಇವಾಗ ಅರ್ನಿಂಗ್ಸ್ ಎಲ್ಲ ತಿಳಿಸ್ತಾ ಇದ್ದಾರೆ. ಏನಕ್ಕಪ್ಪ ಅಂತ ಅಂದ್ರೆ ಪ್ರತಿಯೊಬ್ಬ ರೈಡರ್ಗೂ ಕೂಡ ಆಸೆ ತೋರಿಸ್ತಾ ಇದ್ದಾರೆ, ಇಷ್ಟೆಲ್ಲ ಅರ್ನಿಂಗ್ಸ್ ಆಗ್ತಾ ಇದೆ, ಅದರಿಂದಾಗಿ ನೀವು ಕೂಡ ಬನ್ನಿ ಅರ್ನಿಂಗ್ಸ್ ಮಾಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಈಗ ಅವಶ್ಯಕತೆ ಇರೋರು, ಅಗತ್ಯ ಇರೋರು ಏನ್ ಮಾಡಕ್ಕ, ನಾವು ಹೋಗ್ಬೇಕು ಮಾಡ್ಬೇಕು, ಇಷ್ಟೆಲ್ಲ ಸಿಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮಾಡಕ್ಕೆ ಹೋಗ್ತಾರೆ. ಮಾಡಕ್ ಹೋದಂತ ಸಮಯದಲ್ಲಿ ಏನಾದ್ರು ಬೈಕ್ ಸಿಗಾಕಂತು ಅಂತ ಅಂದ್ರೆ ನಮ್ಗೆ ಕಷ್ಟ ಆಗುತ್ತೆ. ಮೊದಲನೇದಾಗಿ ಅರ್ನಿಂಗ್ಸ್ ನೋಡಿ ಎಷ್ಟು ತೋರಿಸ್ತಾ ಇದ್ದಾರೆ ಅಂದ್ರೆ ಆಸೆ ತೋರ್ಸೋಕ್ಕೋಸ್ಕರ ಅರ್ನಿಂಗ್ಸ್ ಎಷ್ಟು ತೋರಿಸ್ತಾ ಇದ್ದಾರೆ ಅಂತಂದ್ರೆ 4,500 ತೋರಿಸ್ತಾ ಇದ್ದಾರೆ. 4,500 ರನ್ನಿಂಗ್ ಆಗುತ್ತೆ ಅಂತ ಅಂದ್ರೆ ಯಾಕೆ ಮಾಡಬಾರ್ದು, ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಆಸೆ ಬರುತ್ತೆ. ಅದರಿಂದಾಗಿ ತುಂಬಾ ಜನ ಬಂದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಮಿನಿಮಮ್ ಅಂತ ಅಂದ್ರು 3,000 ತೋರಿಸ್ತಾ ಇದಾರೆ. ಮಿನಿಮಮ್ 3,000, ಮ್ಯಾಕ್ಸಿಮಮ್ 4,500 ತೋರಿಸ್ತಾ ಇದಾರೆ. ಅದ್ರ ಬಾಯಲ್ಲಿ ಹೇಳ್ತಾರೆ 4,000 ಅಂತ ಹೇಳ್ತಾ ಇದಾರೆ. ಅಲ್ಲಿ ತೋರಿಸ್ತಾ ಇರೋದು ಅರ್ನಿಂಗ್ಸ್ ಸ್ಕ್ರೀನ್ ಶಾಟ್ ಹಾಕಿರಲ್ಲ, ಅಲ್ಲೊಬ್ರು 4,500 ಮಾಡಿರೋದನ್ನ ಇವರು ಸ್ಕ್ರೀನ್ ಶಾಟ್ ಹಾಕಿದ್ದಾರೆ ನೋಡಿ. ನೀವು ಬೇಕು ಅಂದ್ರೆ ಚೆಕ್ಔಟ್ ಮಾಡ್ಕೊಬೋದು. ಆಮೇಲೆ 50% ಎಕ್ಸ್ಟ್ರಾ ಕೊಡ್ತಾ ಇದಾರೆ. ಈಗ ಲಾಸ್ಟ್ ಮೈನ್ ಪಾಯಿಂಟ್ ಇದೆ ಇರೋದು, ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ವಿ. ಏನ್ ಹೇಳ್ತಾರೆ ಅಂತ ಇದು ಲಾಸ್ಟ್ ಕೂಡ ನಾನು ಮಾತಾಡಿದೆ, ಬಟ್ ಅದು ಕರೆಕ್ಟ್ ಆದ ಪಾಯಿಂಟ್ ಇರ್ಲಿಲ್ಲ. ಈಗ ಅದೇ ಪಾಯಿಂಟ್ ಇವಾಗ ನಾವು ಚೆಕ್ ಮಾಡೋಣ ಏನಂತ. ಆರ್ಟಿಕಲ್ 19(1)(g) ಅಲ್ಲಿ ಕೋರ್ಟ್ ಆರ್ಡರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಏನ್ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ಏನೇನ್ ನಡೀತಾ ಇದೆ ಇವಾಗ ಅದ್ಯಾವುದು ಇಲ್ಲಿಗಲ್ ಅಲ್ಲ ಅಂತ ಯಾರು ಹೇಳುವಾಗಿಲ್ಲ. ಸೊ ಹಾಗಾಗಿ ಎಲ್ಲಾ ಬೈಕ್ ಕ್ಯಾಪ್ಟನ್ಸ್ ನಾನು ಏನ್ ಕೇಳ್ಕೊಂತೀನಿ ಅಂದ್ರೆ ಬನ್ನಿ ಲಾಗಿನ್ ಮಾಡಿ ಡ್ಯೂಟಿ ಮಾಡಿ ಅಂತ. ಇದನ್ನ ಇನ್ನೂ ಒಂದ್ಸಲ ಪ್ಲೇ ಮಾಡ್ತೀನಿ, ಇದನ್ನ ಇನ್ನೂ ಒಂದ್ಸಲ ನೀವು ತಿಳ್ಕೊಳ್ಳಿ. ಅಂದ್ರೆ ಇದು ಏನೀಗ ಆರ್ಟಿಕಲ್ ಅಂದ್ ಏನಿದೆಯೋ ಇವಾಗ, ಆರ್ಟಿಕಲ್ ಅಂದಕ್ಕಿಂತ ಈಗ ಹೈಕೋರ್ಟ್ ಆರ್ಡರ್ ಏನಿದೆಯೋ, ಹೈಕೋರ್ಟ್ ಆರ್ಡರ್ ಅಲ್ಲಿ ಆರ್ಡರ್ ಫುಲ್ ಏನ್ ಪ್ಯಾರ ಇದೆಯೋ ಆ ಪ್ಯಾರ ಪೂರ್ತಿನೂ ತಗೊಂಡಿಲ್ಲ. ಅವ್ರು ತಗೊಂಡಿರೋದು ಎಷ್ಟು ಅಂತಂದ್ರೆ ಒಂದೇ ಲೈನ್ ತಗೊಂಡಿರೋದು. ಒಂದೇ ಲೈನ್ ತಗೊಂಡು ಇಡೀ ಕೋರ್ಟ್ ಆರ್ಡರ್ ಅಲ್ಲಿ ಒಂದೇ ಲೈನ್ ತಗೊಂಡಿರೋದು. ಒಂದೇ ಲೈನ್ ತಗೊಂಡು 115 ಪೇಜಲ್ಲಿ ಒಂದ್ ಲೈನ್ ತಗೊಂಡಿದ್ದಾರೆ. ಒಂದ್ ಲೈನ್ ತಗೊಂಡು ಏನ್ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಕೇಳಿಬೇಕಂದ್ರೆ ಆರ್ಟಿಕಲ್ 19(1)(g) ಅಲ್ಲಿ ಆಲ್ರೆಡಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಏನ್ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ಏನೇನ್ ನಡೀತಾ ಇದೆ ಇವಾಗ ಅದ್ಯಾವುದು ಇಲ್ಲಿಗಲ್ ಅಲ್ಲ ಅಂತ ಯಾರು ಹೇಳುವಾಗಿಲ್ಲ. ಸೊ ಹಾಗಾಗಿ ಎಲ್ಲಾ ಬೈಕ್ ಕ್ಯಾಪ್ಟನ್ಸ್ ನಾನು ಏನ್ ಕೇಳ್ಕೊಂತೀನಿ ಅಂದ್ರೆ ನೋಡಿದ್ರ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೀವು ಕೂಡ ಇವಾಗ ನೋಡಿದ್ರ ನೋಡಿ. ಮೊದಲನೇದಾಗಿ ಇವರು ಏನ್ ಒಂದ್ ಲೈನ್ ಇಟ್ಕೊಂಡು ಹೇಳ್ತಾ ಇದಾರೋ, ಆರ್ಟಿಕಲ್ 19(1)(g) ಅಂತ ಇಟ್ಕೊಂಡು ಏನ್ ಹೇಳ್ತಾ ಇದಾರೋ ಅದಿನ್ನೇನು ಅಲ್ಲ, ರೈಟ್ ಟು ಬಿಸ್ನೆಸ್ ಅಂತ ಅದು. ಈಗ ಪ್ರತಿಯೊಬ್ರು ಭಾರತೀಯರಿಗೂ ಕೂಡ ಒಂದು ಕೆಲಸ ಆಗ್ಲಿ ಅಥವಾ ಬಿಸ್ನೆಸ್ ಆಗ್ಲಿ ಮಾಡುವಂತದ್ದು, ವ್ಯಾಪಾರ ಮಾಡುವಂತ ಹಕ್ಕಿದ್ದೇ ಇದೆ. ಅದರಿಂದಾಗಿ ಯಾರು ಬೇಕಾದ್ರೂ ಬಿಸ್ನೆಸ್ ಆದ್ರೂ ಮಾಡ್ಬೋದು ಅಥವಾ ವ್ಯಾಪಾರನಾರು ಮಾಡ್ಬೋದು, ಕೆಲಸನಾರು ಮಾಡ್ಬೋದು. ಆ ಹಕ್ಕಿದೆ, ರೈಟ್ ಟು ಬಿಸ್ನೆಸ್ ಅಂತ ಇದೆಯಲ್ಲ ಅದೇನೆ ಅದು. ಇನ್ನೊಂದು ಏನಪ್ಪಾ ಹೇಳ್ತಾ ಇದೀನಿ ಇಲ್ಲಿ ಅಂತ ಅಂದ್ರೆ, ಈಗ ನನಗೆ ಬಿಸ್ನೆಸ್ ಮಾಡ್ಬೋದು, ಬಿಸ್ನೆಸ್ ಆರು ಮಾಡ್ಬೋದು, ಕೆಲಸನಾರು ಮಾಡ್ಬೋದು ಅಂತ ಅನ್ಕೊಳ್ಳಿ. ಈಗ ಬಿಸ್ನೆಸ್ ಮಾಡಕ್ಕೆ ನನಗೆ ಹಕ್ಕಿದೆ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ, ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳಿ. ನೀವು ಇದನ್ನ ಸೀರಿಯಸ್ ಆಗಿ ತಗೊಂಬೇಡ್ರಿ, ಇದಕ್ಕೆ ಸುಮ್ನೆ ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಬಟ್ಟೆ ಅಂಗಡಿ ಇಡ್ತೀನಿ ನಾನು. ಒಂದು ಬಟ್ಟೆ ಅಂಗಡಿ ನಾನು ಬಿಸ್ನೆಸ್ ಮಾಡ್ಬಿಟ್ಟು ಮಾರುವಂತ ಹಕ್ಕಿದೆ ನನಗೆ. ಅದರಿಂದಾಗಿ ಅದು ಆರ್ಟಿಕಲ್ ಅದೇ 19(1)(g) ಬರುತ್ತೋ ಅದು ಕೂಡ ನನಗೂ ಬರುತ್ತೆ.
ಅದರಿಂದಾಗಿ ನಾನು ಇವಾಗ ಒಂದು ಬಟ್ಟೆ ವ್ಯಾಪಾರ ಮಾಡ್ಬೇಕು ಅಂತ ಇದೀನಿ. ಬಟ್ಟೆ ವ್ಯಾಪಾರ ನಾನು ಎಲ್ಲಿ ಮಾಡ್ತೀನಿ ಅಂತಂದ್ರೆ ಎಲ್ಲೂ ಕೂಡ ಅಂಗಡಿ ಹಾಕಲ್ಲ, ನಾನು ಎಲ್ಲೂ ಅಂಗಡಿ ಹಾಕಲ್ಲ, ಎಲ್ಲೂ ಕೂಡ ಕಮರ್ಷಿಯಲ್ ಶಾಪ್ ತಗೊಳಲ್ಲ, ಕಮರ್ಷಿಯಲ್ ಕರೆಂಟ್ ಬಿಲ್ ಏನು ಕಟ್ಟಲ್ಲ, ಮುನ್ಸಿಪಲ್ ಇಂದ ಪರ್ಮಿಷನ್ ತಗೊಳಲ್ಲ, ತಗೊಂಡಾಗ ಸೆಂಟ್ರಲ್ ರೋಡ್ ಅಲ್ಲಿ ಹಾಕೊಂಡು ನಾನು ವ್ಯಾಪಾರ ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ನನ್ನ ಹತ್ರ ಈ ಆರ್ಟಿಕಲ್ ಇದೆಯಲ್ಲ, ರೈಟ್ ಟು ಬಿಸ್ನೆಸ್ ಆರ್ಟಿಕಲ್ ಇದೆಯಲ್ಲ, ಅದರಿಂದಾಗಿ ನಾನು ರೋಡ್ ಮಧ್ಯೆ ಹಾಕೊಂಡು ನಾನು ಬಟ್ಟೆ ಮಾರ್ತೀನಿ ಅಂದ್ರೆ ಬಿಡ್ತಾರ? ಯಾರು ಕೂಡ ಬಿಡಲ್ಲ. ಈ ರೋಡ್ ಮಧ್ಯದಲ್ಲಿ ಬಟ್ಟೆ ಹಾಕೊಂಡು ನಾವು ಮಾರಂಗೂ ಇಲ್ಲ. ನಾವ್ ಎಲ್ಲಿ ಮಾರ್ಬೇಕು ಅಂತಂದ್ರೆ ಒಂದು ಕಮರ್ಷಿಯಲ್ ಶಾಪ್ ತಗೋಬೇಕಾದ್ರೆ ರೆಂಟು, ಆಮೇಲೆ ಮುನ್ಸಿಪಲ್ ಪರ್ಮಿಷನ್, BBMP ಪರ್ಮಿಷನ್, ಈ ರೀತಿ ಎಲ್ಲ ಇರುತ್ತೆ. ಅವೆಲ್ಲ ಪರ್ಮಿಷನ್ ತಗೊಂಡ್ರೆ ನಾನು ಅಂಗಡಿಯಲ್ಲಿ ಆರಾಮಾಗಿ ನಾನು ಲೀಗಲ್ ಆಗಿ ಮಾರ್ಬೋದು. ಅದ್ ಬಿಟ್ಬಿಟ್ಟು ಇಲ್ಲ ನಾನು ಸೆಂಟರ್ ರೋಡ್ ಅಲ್ಲೇ ನಾನು ಮಾರೋದು ಅಂತ ಹೇಳ್ಬಿಟ್ಟು ರೋಡ್ ಮಧ್ಯದಲ್ಲಿ ಹಾಕೊಂಡು ನನಗೆ ಈ ಹಕ್ಕಿದೆ ನಾನು ಬಟ್ಟೆ ಮಾರ್ಬೋದು ಅಂತ ಹೇಳ್ಬಿಟ್ಟು ರೋಡ್ ಮಧ್ಯದಲ್ಲಿ ಹಾಕೊಂಡು ಮಾಡಕ್ಕೆ ಯಾರು ಕೂಡ ಅವಕಾಶ ಕೊಡಲ್ಲ. ಇವರು ಕೂಡ ಈಗ ಅದೇ ರೀತಿಯಲ್ಲಿ ಈಗ ಬೈಕ್ ಟ್ಯಾಕ್ಸಿನೂ ಕೂಡ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾನು ಎಕ್ಸಾಂಪಲ್ ಆಗಿ ಅಷ್ಟೇ ಕೊಟ್ಟಿದ್ದು, ಸೀರಿಯಸ್ ಆಗಿ ತಗೊಂಡ್ಬಿಡ್ರಿ. ಇರುತ್ತೆ ಬೇಕಾದ್ರೆ ಬೇರೆ ಎಕ್ಸಾಂಪಲ್ಗಳು ನೀವು ತಗೋಬಹುದು. ಈ ತರ ಒಂದು ಬಿಸ್ನೆಸ್ ಮಾಡೋ ಅಂತ ಹಕ್ಕಿದೆ ಅಂತ ಹೇಳ್ಬಿಟ್ಟು ನಾವೆಲ್ಲಂದ್ರಲ್ಲಿ ಬಿಸ್ನೆಸ್ ಮಾಡಕ್ ಆಗುತ್ತಾ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರೋದು. ಬೈಕ್ ಟ್ಯಾಕ್ಸಿ ಮಾಡುವಂತ ಹಕ್ಕು ಇದೆ, ಅದನ್ನೇ ಹೇಳ್ತಾ ಇರೋದು. ಕೋರ್ಟು ಅದೇ ಹೇಳ್ತಾ ಇರೋದು, ಬೈಕ್ ಟ್ಯಾಕ್ಸಿ ಮಾಡುವಂತ ಹಕ್ಕಿದೆ, ಆದರೆ ಅದಕ್ಕೆ ಆದಂತ ಒಂದು ಅದೇನು ಇವಾಗ ಫ್ರೇಮ್ ವರ್ಕ್ ಇತ್ತಲ್ಲ, ಆ ಫ್ರೇಮ್ ವರ್ಕ್ ಮಾಡ್ಕೊಡ್ಬೇಕು ಅಂತಾನೆ ಕೋರ್ಟು ತಿಳಿಸಿರೋದು. ಇನ್ನೊಂದು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಈಗ ಅದೇ ಲೈನ್ ಅಲ್ಲೇ ಇದೆ, ಈಗ ಬೇರೆ ಲೈನು ಬೇರೆ ಪ್ಯಾರ ಏನ್ 154 ಪಾಯಿಂಟ್ 145 ಪಾಯಿಂಟ್ ಎಷ್ಟೋ ಇದೆಯಲ್ಲ, ಆ ಪಾಯಿಂಟ್ ಅಲ್ಲಿ ಎಲ್ಲೋ ಒಂದು ಪಾಯಿಂಟ್ ತಗೊಂತಾ ಇಲ್ಲ. ಇವ್ರು ಏನ್ ಪ್ಯಾರ ಹಾಕ್ಬಿಟ್ಟು ಇವರು ಬೈಕ್ ಟ್ಯಾಕ್ಸಿ ಮಾಡಿ ಅಂತ ಹೇಳ್ತಾ ಇದಾರ, ಅದೇ ಪ್ಯಾರದಲ್ಲಿ ನೀವು ಗಮನಿಸ್ಬೇಕಾದ್ರೆ ಈಗ ಏನ್ ಮಾಡ್ತಾ ಇಲ್ವಾ ಅದೇ ಹೇಳ್ತಾ ಇಲ್ವಾ, ಅದೊಂದು ಪಾಯಿಂಟ್ ನ ಇವರು ಹೈಲೈಟ್ ಮಾಡಿ ತೋರಿಸ್ತಾ ಇದಾರೆ. ಅದೊಂದು ಪಾಯಿಂಟ್ ಏನಿದೆಯಾ ರೈಟ್ ಟು ಬಿಸ್ನೆಸ್, ಅದೊಂದೇ ಪಾಯಿಂಟ್ ನ ಇವರು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. ಆ ಪ್ಯಾರ ಪೂರ್ತಿ ಓದ್ಬಿಡ್ರಿ, ಆ ಪ್ಯಾರ ಪೂರ್ತಿ ಓದ್ಬಿಟ್ಟು ಆ ಪ್ಯಾರದಲ್ಲಿ ಏನಿದೆ ಫುಲ್ ಹೇಳ್ಬಿಡ್ರಿ, ಇನ್ನು ಬೆಸ್ಟ್ ಆಗುತ್ತಲ್ಲ. ಏನ್ ಹೇಳ್ತು ಕೋರ್ಟ್ ಅನ್ನ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತಾಗುತ್ತೆ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನೋ ಗೊತ್ತಾಗಲ್ಲ ಅಂತ ಏನ್ ಮಾಡ್ತಾರೆ ಅಂತ ಅಂದ್ರೆ, ಒಂದು ಬಿಟ್ರು ಡೌನ್ಲೋಡ್ ಮಾಡೋರು, ಕೊಟ್ಟರು ಡೌನ್ಲೋಡ್ ಮಾಡ್ಕೊಂಡು ಯಾರನ್ನ ಬಂದು ಇಟ್ಕೊಂಡ್ರೆ ತೋರಿಸ್ಬಿಡ್ರಿ ಅಂತ ಹೇಳ್ಬಿಟ್ರಿ ಫುಲ್ ಪ್ಯಾರದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನೀವು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಾರು ತಿಳಿಸ್ಕೊಟ್ಟಿದ್ರಾ? ಇಲ್ಲ, ಯಾರಿಗೂ ಕೂಡ ತಿಳಿಸ್ಕೊಡ್ತಾ ಇಲ್ಲ. ಏನಂತ ಇದೆ ಗೊತ್ತಾ ಸ್ನೇಹಿತರೆ, ಅದು ನೆಕ್ಸ್ಟ್ ಹೋಗ್ತಾ 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 ಏನಿದೆ ಅಂತ ಅಂದ್ರೆ, ಅದೇ ರೀತಿಯಲ್ಲಿ ಈಗ ಕೋರ್ಟ್ ಅಲ್ಲಿ ಏನೀಗ ಆರ್ಟಿಕಲ್ 91(g) ಇದೆಯೋ, ಅದಾದ್ಮೇಲೆ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಆರ್ಟಿಕಲ್ 19(6) ಕೂಡ ಬರುತ್ತೆ. ಈಗ 19(6) ಅಲ್ಲಿ ಏನ್ ಬರುತ್ತೆ ಅಂತ ಅಂದ್ರೆ, ಇವಾಗ ಲೈಸೆನ್ಸ್ ಮತ್ತು ಪರ್ಮಿಟ್ ಇಲ್ಲದೆ ಮನ ಬಂದಂತೆ ರಸ್ತೆಯಲ್ಲಿ ಓಡಾಡಿಸೋ ಆಗಿಲ್ಲ ಅಂತಾನೆ ಹೇಳೋದು ಆರ್ಟಿಕಲ್ 19(6). ಅದೇನಿದೆ ಅದು ಅದೇನೆ ಹೇಳೋದು. ಆಮೇಲೆ ನೆಕ್ಸ್ಟ್ ನೀವು ಅದೇ ಲೈನ್ ಅಲ್ಲೇ ನೋಡಿದ್ರೆ ಹವೆವರ್ ಅಂತ ಹೇಳ್ಬಿಟ್ಟು ಮುಂದೆ ಹಂಗೆ ಕಂಟಿನ್ಯೂ ಆಗಿದೆ. ಮುಂದೆ ಕಂಟಿನ್ಯೂ ಆಗ್ಬಿಟ್ಟು ಏನ್ ಹೇಳ್ತೇನೆ ಅಂತ ಅಂದ್ರೆ, ಆರ್ಟಿಕಲ್ 19(6) ಅಲ್ಲಿ ರೀಸನಬಲ್ ರಿಸ್ಟ್ರಿಕ್ಷನ್ ಅಂತ ಇದೆ. ಆ ರೀಸನಬಲ್ ರಿಸ್ಟ್ರಿಕ್ಷನ್ ಅಂತ ಅಂದ್ರೆ ಏನು ಅಂತಂದ್ರೆ, ಸಾರ್ವಜನಿಕರ ಸುರಕ್ಷತೆಗಾಗಿ ಸರ್ಕಾರ ಇದರ ಮೇಲೆ ಕಟ್ಟುನಿಟ್ಟಿನ ನಿಯಮಗಳನ್ನು ಹೇರಬಹುದು ಎಂದು ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಈಗ ರೈಟ್ ಟು ಬಿಸ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಮನ್ಸೋ ಇಚ್ಛೆ ನೀವು ಬೈಕ್ ಟ್ಯಾಕ್ಸಿನ ಡೈರೆಕ್ಟ್ ಆಗಿ ತಗೊಂಡ್ಬಂದು ಈಗ ಏನು ವೈಟ್ ಬೋರ್ಡ್ ಅಲ್ಲಿ ನೀವು ಮಾಡ್ಬೋದು ಅಂತ ಹೇಳ್ತಾ ಇದೀರ, ಆ ತರ ನೀವು ವೈಟ್ ಬೋರ್ಡ್ ಅಲ್ಲಿ ತಗೊಂಡ್ಬಂದು ನೀವು ಮಾಡಂಗಿಲ್ಲ ಅಂತಾನೆ ಇಲ್ಲಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಆರ್ಡರ್ ಅಲ್ಲಿ ಹೇಳಿರೋದು ಇದು, ಬೇರೆ ಎಲ್ಲೂ ಕೂಡ ಹೇಳಿಲ್ಲ, ಎಲ್ಲೋ ಬಾಯಿ ಮಾತಲ್ಲಿ ಹೇಳಿರೋಲ್ಲ. ಆದ್ರೆ ಲಿಖಿತವಾಗಿ ಏನ್ ಕೋರ್ಟ್ ಆರ್ಡರ್ ಇದೆಯೋ, ಕೋರ್ಟ್ ಆರ್ಡರ್ ಅಲ್ಲಿ ನೀವು ಕೊಟ್ಟಿರುವಂತ ಪ್ಯಾರಾದಲ್ಲಿ ನೀವ್ ಏನೀಗ ಕೋರ್ಟ್ ಆರ್ಡರ್ ಕೊಟ್ಬಿಟ್ಟು ಮೂಲಭೂತ ಹಕ್ಕು ನೀವು ಮಾಡ್ಬೋದು, ರೈಟ್ ಟು ಬಿಸ್ನೆಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಏನ್ ಕೊಟ್ಟಿದಿರೋ ಅದರಲ್ಲೇ ಇರುವಂತದ್ದು ಆರ್ಟಿಕಲ್ 19(6) ಇದೆಯಲ್ಲ, 19(6) ಅಲ್ಲಿ ಅವರು ಕೂಡ ಅದನ್ನೇ ಹೇಳಿರೋದು, ರೀಸನಬಲ್ ರಿಸ್ಟ್ರಿಕ್ಷನ್. ಈಗ ಬೈಕ್ ಟ್ಯಾಕ್ಸಿ ಒಂದು ಮೂಲಭೂತ ಹಕ್ಕು ಅಂತ ಹೇಳ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಮನ್ಸ ಇಚ್ಛೆ ನೀವು ಓಡ್ಸಂಗಿಲ್ಲ. ಟೋಟಲ್ ಆಗಿ ಕೋರ್ಟ್ ಹೇಳಿರೋದು ಅದೇ ಗೈಸ್, ಇನ್ನೇನು ಅಲ್ಲ. ಬೈಕ್ ಟ್ಯಾಕ್ಸಿಯನ್ನು ಟ್ಯಾಕ್ಸಿಯಾಗಿ ಬಳಸಲು ಕಾನೂನಲ್ಲಿ ಅವಕಾಶವಿದೆ, ಅವಕಾಶ ಇಲ್ಲ ಅಂತ ಹೇಳಿ ಕೋರ್ಟ್ ಹೇಳ್ತಾ ಇಲ್ಲ. ಅವಕಾಶ ಇದೆ, ಆದ್ರೆ ಸರ್ಕಾರ ಇದಕ್ಕೆ ಸೂಕ್ತ ನಿಯಮಗಳನ್ನು ರೂಪಿಸಬೇಕು ಅಂತಾನೆ ಹೇಳಿರೋದು. ಈಗ ಸರ್ಕಾರ ಅದೇನದು ಸೂಕ್ತ ನಿಯಮಗಳನ್ನು ರೂಪಿಸಿಲ್ಲ, ಅದೇ ಮೇನ್ ಪ್ರಾಬ್ಲಮ್ ಆಗಿರೋದು. ನಾವ್ ಯಾವ್ದಂತನ್ನು ರೂಪಿಸಲ್ಲ, ನಾವು ಡೈರೆಕ್ಟ್ ಆಗಿ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಗೆ ಚಾಲೆಂಜ್ ಹೋಗಿರೋದು ಎಲ್ಲ ನಿಮಗೆ ಗೊತ್ತು. ಬಟ್ ಇನ್ನ ಸುಪ್ರೀಂ ಕೋರ್ಟ್ ಕಡೆಯಿಂದನೂ ಇನ್ನು ಯಾವ್ದಾದಂತ ಅಪ್ಡೇಟ್ ಬಂದಿಲ್ಲ. ಅದು ಏನಾದ್ರು ಅಪ್ಡೇಟ್ ಬಂದಿರೋ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೆ. ನಾನ್ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನ್ ಗೊತ್ತಾ, ಇರೋದನ್ನ ಇವರು ನಿಜವಾಗಿ ಈಗ ಫ್ಯಾಕ್ಟ್ ಏನಿದೆಯೋ ಫ್ಯಾಕ್ಟ್ ನ ಹೇಳ್ಬಿಟ್ಟು ಇವರು ಮಾಡಿದ್ರೆ ಏನ್ ತೊಂದರೆ ಆಗ್ತಾ ಇಲ್ಲ. ಈಗ ಏನ್ ಕೋರ್ಟ್ ಆರ್ಡರ್ ಏನ್ ಇವರು ಡೌನ್ಲೋಡ್ ಮಾಡ್ಕೊಂಡು ಕೊಟ್ಟಿದಾರ, ಆ ಕೋರ್ಟ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ನಂಗೆ ಕೊಟ್ಟಿದ್ರು ಕೂಡ ಈ ತರ ಏನೋ ಪ್ರಾಬ್ಲಮ್ ಆಗ್ತಾ ಇರಲ್ಲ. ಇವರು ಮಾಡ್ತಾ ಇರುವಂತ ಕೆಲಸದಲ್ಲಿ ಅಲ್ಲಿ ಮೈನಸ್ ಪಾಯಿಂಟ್ ಇದ್ರೂ ಕೂಡ ಅದನ್ನೇ ಇಟ್ಕೊಂಡು ಇದು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನಿದಾರಲ್ಲ ಅವ್ರನ್ನ ಇಲ್ಲ ನೀವು ಡ್ಯೂಟಿ ಮಾಡಿ ಏನು ಪ್ರಾಬ್ಲಮ್ ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ಎಷ್ಟೊಂದ್ ಜನ ಕೈಲಿ ಡ್ಯೂಟಿ ಮಾಡಿಸ್ತಾ ಇದಾರಲ್ಲ. ಈಗ ಎಷ್ಟೊಂದ್ ಜನ ಸೇಮ್ ಅದೇ ಆರ್ಡರ್ನ ಇಟ್ಕೊಂಡು ಹೋಗಿ ತೋರಿಸ್ತಾ ಇದಾರೆ. ಏನಕ್ಕೆ ಅಂತ ಅಂದ್ರೆ ಆರ್ಡರ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಇವರು ಕೂಡ ಹೇಳಿಲ್ಲ. ಆಮೇಲೆ ಆರ್ಡರ್ ಕೈಯಲ್ಲಿ ಇಟ್ಕೊಂಡಿರ್ತಾರಲ್ಲ ಅವ್ರಿಗೂ ಕೂಡ ಗೊತ್ತಿರಲ್ಲ, ಅಲ್ಲಿ ಆಪೋಸಿಟ್ ಕೊಡ್ತಾರಲ್ಲ
ಅವರು ಕೂಡ ಓದ್ತಾರೋ ಇಲ್ಲೋ ಗೊತ್ತಿಲ್ಲ. ಇರೋದು ನಾನು ಫ್ಯಾಕ್ಟ್ ಏನು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಏನಕ್ಕೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಇದನ್ನ ಹೋಗ್ಬಿಟ್ಟು ನೀವು ಆರ್ ಟಿ ಓದವ್ರ ಹತ್ರ ನೀವು ವಾದ ಮಾಡಕ್ಕಾಗಲ್ಲ. ಈ ಇದೇನ್ ಶೀಟ್ಗಳು ಇದೆಯೋ ನೀವು ಈ ಆರ್ಡರ್ ಏನಿದೆಯೋ ಆರ್ಡ್ರಲ್ಲಿ ಇದೊಂದೇ ಪಾಯಿಂಟ್ ಇಟ್ಕೊಂಡು ಹೋಗ್ಬಿಟ್ಟು ರೈಟ್ ಟು ಬಿಸ್ನೆಸ್ ಇದೆಯಲ್ಲ ಈ ಪಾಯಿಂಟ್ ಇಟ್ಕೊಂಡು ಹೋಗ್ಬಿಟ್ಟು ಇಲ್ಲ ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ಬಿಸ್ನೆಸ್ಗೆ ಪರ್ಮಿಷನ್ ಇದೆ ನನಗೆ, ಈ ತರ ಬೈಕ್ ಹಿಡಿಬೇಡಿ, ನನ್ನ ಬೈಕ್ ಸೀಸ್ ಮಾಡಬೇಡಿ, ನನಗೆ ಫೈನ್ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಹೋಗಿ ಆರ್ ಟಿ ಓದವ್ರ ಹತ್ರ ನೀವು ವಾದ ಮಾಡಕ್ಕಾಗಲ್ಲ ಗೈಸ್. ಇದಂತೂ ಕನ್ಫರ್ಮ್ ಆಗಿ ತಿಳ್ಕೊಂಬೇಡಿ. ಫೈನ್ 5,000 ತಾನೆ, ಫೈನ್ ಕಂಪ್ನಿ ಕಟ್ಕೊಡ್ತಾ ಇದಾರೆ, ಕಟ್ಕೊಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕಟ್ಕೊಡ್ತಾ ಇದಾರೆ ಫೈನ್. ಅದು ಎಷ್ಟು ದಿವಸ ಆದ್ಮೇಲೆ, ವಾರ 15 ದಿವಸ ಆದ್ಮೇಲೆ ನಿಮ್ಮ ಜೇಬಿಂದ ದುಡ್ಡು ಕೊಟ್ಬಿಟ್ಟು ನೀವು ಗಾಡಿ ಬಿಡ್ಸ್ಕೊಂಬಂದು ಅವ್ರಿಗೆ RC ಕಾರ್ಡ್ ಹ್ಯಾಂಡ್ ಓವರ್ ಮಾಡಿ ಆಮೇಲೆ ಅಫಿಡವಿಟ್ ಮಾಡಿಸಿ ಕೊಟ್ಟಾದ್ಮೇಲಿಂದ ಅವರು ಕೊಡ್ತಾ ಇದಾರೆ ಗಾಡಿನ. ಈ ತರ ಎಲ್ಲ ರಿಸ್ಕ್ ತಗೊಂಡು ಏನಕ್ಕೆ ಮಾಡ್ಬೇಕು? ನಮ್ಮ ಗಾಡಿ ಏನಕ್ಕೆ ಅಂತ ಅಂದ್ರೆ ಬಂಡವಾಳ ಹಾಕಿರೋದೇ ನಾವು ಬಂಡವಾಳ ಹಾಕಿ ಇನ್ಶೂರೆನ್ಸ್ ಎಲ್ಲ ನಾವು ಅಂದ್ರೆ ಮಾಮೂಲಿ ಇನ್ಶೂರೆನ್ಸ್ ಕಟ್ಟಲೇಬೇಕು ಅಂತ ನಾವು ಕಟ್ಟಲೇಬೇಕಾಗಿರುತ್ತೆ. ಅಂದ್ರೆ ಹೊಸ ಗಾಡಿ ತಂತಿದ್ದಂಗೆ ಲೈಫ್ ಟೈಮ್ ಇನ್ಶೂರೆನ್ಸ್ ಏನಿರೋದಲ್ಲ, ನಮಗೆ ಲೈಫ್ ಟೈಮ್ ಇದು ಮಾತ್ರ ಇರುತ್ತೆ. ಅದರಿಂದಾಗಿ ಯೋಚನೆ ಮಾಡಿ ಗೈಸ್. ಅಂದ್ರೆ ಇವಾಗ ಕಂಪ್ನಿಯವ್ರು ಹೇಳಿದ ತಕ್ಷಣ ಇವ್ರು ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಅಂತ ಹೇಳ್ಬಿಟ್ಟು ನೀವು ಅವ್ರ ಕಂಪ್ನಿಯವ್ರ ಪರವಾಗಿ ನೀವು ಹೋಗಕ್ ಹೋಗ್ಬೇಡ್ರಿ. ಇವ್ರು ಏನೇ ಮಾಡ್ತಾರೆ ಅಂತ ಅಂದ್ರು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ನ ಏನ್ ಮಾಡ್ತಾರೆ ಅಂತ ಅಂದ್ರೆ ಇವ್ರು ಯೂಸ್ ಮಾಡ್ಕೊಳಕ್ ನೋಡ್ತಾ ಇದಾರೆ ಅಷ್ಟೇ. ಈಗ ಏನಾರು ಸಡನ್ ಆಗಿ ಏನಾದ್ರು ನಿಂತೋಯ್ತು ಅಂತ ಅಂದ್ರೆ ಫುಲ್ ಬಿಸ್ನೆಸ್ ಬಿದೋಗುತ್ತೆ ಇವ್ರದ್ದು. ಇವಾಗ ಅವ್ರ ಪಾರ್ಟ್ನರ್ಸ್ ಇರ್ತಾರೋ, ಬಿಸ್ನೆಸ್ ಪಾರ್ಟ್ನರ್ಸ್ ಏನಿರ್ತಾರೋ ಅವ್ರಿಗೆಲ್ಲ ಅವ್ರು ಉತ್ತರ ಕೊಡ್ಬೇಕಾಗಿರುತ್ತೆ. ಈಗ ಬೈಕ್ ಟ್ಯಾಕ್ಸಿ ಫುಲ್ ಸ್ಟಾಪ್ ಆಗೋಗಿದೆಯಲ್ಲ, ಏನ್ ಮಾಡ್ಬೇಕು ಅದು ಎಲ್ಲ ಕೂಡ ಅವ್ರ ಹತ್ರ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ತರ ಇವಾಗ ಏನಾರು ಒಂದ್ ಹೇಳ್ಬಿಟ್ಟು ಬೈಕ್ ಟ್ಯಾಕ್ಸಿ ಸದ್ಯಕ್ಕೆ ಸ್ಟಾಪ್ ಆಗ್ಬಾರ್ದು, ಹಿಂಗಾದ್ರೂ ಮಾಡಿ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವರು ಮಾಡ್ತಾ ಇರೋದು. ಇದು 100% ಎಲ್ಲರಿಗೂ ಕೂಡ ಕ್ಲಿಯರ್ ಗೊತ್ತಾಗ್ತಾ ಇದೆ ಪಿಕ್ಚರ್ ಏನೇನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಫುಲ್ ರಾಜಕೀಯನೇ ಆಗ್ತಾ ಇರೋದು ಇರೋದಂತ ಬೈಕ್ ಟ್ಯಾಕ್ಸಿ ವಿಷಯದಲ್ಲಿ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಮಗಂತೂ ಇದು ಸಾಕಾಗಿ ಹೋಗಿದೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಒಂದು ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ ಬರ್ತಾ ಇಲ್ಲ. ಈ ಕಡೆ ಮಾಡ್ಬೇಡ್ರಿ ಏನೋ ಒಂದು ಅಪ್ಡೇಟ್ ಸಿಗ್ತಾ ಇಲ್ಲ. ಈಗ ಇವ್ರು ಹೇಳೋದ್ ನಂಬ್ಕೊಂಡು ನಾವು ಮಾಡಕ್ಕಾಗಲ್ಲ, ಹೋಗಿ ಆರ್ ಟಿ ಓದವ್ರ ತಗ್ಲಾಕಣಕ್ ಆಗಲ್ಲ, ಇದು ಹೋಗಿ ತಗ್ಲಾಕೊಂಡು ನಾವು ಹಿಂಸೆ ಪಡಕ್ಕಾಗಲ್ಲ. ಅದರಿಂದ ಅಫಿಷಿಯಲ್ ಆಗಿ ಏನಾದ್ರು ಬರ್ಬೇಕು. ಅಫಿಷಿಯಲ್ ಆಗಿ ಏನಾದ್ರು ಬಂದ್ರೆ ಮಾತ್ರ ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ಸದ್ಯಕ್ಕಂತೂ ಮಾಡಕ್ ಆಗೋದೇ ಇಲ್ಲ. ಅದೇ ಹೇಳ್ತಾವ ರಿಸ್ಕ್ ತಗೊಂಡ್ ಮಾಡ್ಬೋದು, ಓನ್ ರಿಸ್ಕ್ ತಗೊಂಡ್ ಮಾಡ್ಬೇಕಷ್ಟೇ ನೀವು. ಮಾಡ್ಬೋದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಹೇಳಕ್ ಆಗ್ತದೆ. ಹೇಳ್ಬೋದು ನಿಮ್ಗೆ ಅವ್ರು ಇವ್ರು ಮಾಡ್ರಿ ಅಂತ ಹೇಳ್ಬೋದು, ಇವ್ರು ಮಾಡ್ಬೇಡ್ರಿ ಅಂತ ಹೇಳ್ಬೋದು. ಬಟ್ ಹೇಳ್ತಾ ಇಲ್ವಾ ಫುಲ್ಲು ರಿಸ್ಕು ನಿಮ್ದೇ ಆಗಿರುತ್ತೆ, 100% ರಿಸ್ಕು ನಿಮ್ದೇ ಆಗಿರುತ್ತೆ. ನೀವು ಯಾವುದೇ ಆದಂಥ ಕಂಪ್ನಿ ಮೇಲೂ ಕೂಡ ನೀವೇನೋ ಆಕ್ಷನ್ ತಗೊಳಕ್ಕಾಗಲ್ಲ, ಏನು ತಗೊಳಕ್ಕಾಗಲ್ಲ. ಅದರಿಂದಾಗಿ ಮಾಡಬೇಕು ಅಂತ ಇರೋರು ದಯವಿಟ್ಟು ಈ ವಿಡಿಯೋ ನೋಡಿದೀರಾ, ನೀವೇ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮ ಸ್ವಂತ ಬುದ್ಧಿಗೆ ಬಿಟ್ಟಿದ್ದು. ನಾವು ಹೇಳ್ಕೊಟ್ವಿ, ಅವ್ರು ಹೇಳ್ಕೊಟ್ವಿ, ಇವ್ರು ಹೇಳ್ಕೊಟ್ರು ಅನ್ನೋದು ಬಿಟ್ಬಿಡಿ. ನೀವು ಆಲೋಚನೆ ಮಾಡ್ಬಿಟ್ಟು ನಿಮ್ಮ ತಲೆಗೆ ಏನು ಅನ್ಸುತ್ತೋ ಆ ಥರ ನೀವು ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.